ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡನು. ನಮಸ್ಕಾರ ದೊರೆ, ನಮಸ್ಕಾರ. ಮಹಾಮಂತ್ರಿಗಳೇ, ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ ಮಹಾ. ಎಸ್ ಕೇಜ್ರಿವಾಲ್ಗೆ ಸೋಲು, ಈಗಷ್ಟೇ ಹಿನ್ನಡೆ ಅಂತ ಚಪ್ಪಾಳೆ ಹೊಡಿರಿ ಹೇಳ್ತಾ ಇದ್ವಿ. ಫೈನಲ್ ಈಗ ರಿಸಲ್ಟ್ ಕೂಡ ಬಂದಿದೆ. ಅರವಿಂದ್ ಕೇಜ್ರಿವಾಲ್ ಸೋಲನ್ನ ಅನುಭವಿಸಿದ್ದಾರೆ. 2013, 2015, 2020 3 ಟೈಮು ಗೆಲ್ಲುವನ್ನ ಕಂಡು ಈಗ ಫುಲ್ ಟೈಮ್ ಅಲ್ಲಿ ಆಗೋದಾದ್ರೆ 2 ಟೈಮು ಈಗ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಬೇಕು ಅಂತ ಇದ್ರು. ಬಟ್ ಅದು ಸೋಲನ್ನ ಕಂಡಿದ್ದಾರೆ. ಬಟ್ ಹ್ಯಾಟ್ರಿಕ್ ಆಗಿದೆ ಅವ್ರದ್ದು 2013 ಜೊತೆಗೆ 2015, 2020 ಇವೆರಡೂ ಕೂಡ ಈಗ ಸೋಲನ್ನ ಅನುಭವಿಸಿದ್ದಾರೆ. ಶೀಲಾ ದೀಕ್ಷಿತ್ ಅವರನ್ನು ಕೂಡ ಸೋಲಿಸಿ ಗೆದ್ದು ಬಂದಂತ ಅರವಿಂದ್ ಕೇಜ್ರಿವಾಲ್ ಅದೇ ಕ್ಷೇತ್ರದಲ್ಲಿ ಈಗ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಗೆದ್ದು ಬೀಗಿದೆ ಬಿಜೆಪಿಯ ಪರಮೇಶ್ ವರ್ಮಾ ಅವರು. ಸೊ ಬಿಜೆಪಿಯಲ್ಲಿ ಗೆಲುವನ್ನ ಕಂಡಿದೆ. ಪರಮೇಶ್ ವರ್ಮಾ ಸಂಸದರು ಕೂಡ ಆಗಿದ್ರು. ಈಗ ಅವರಿಗೆ ಅಖಾಡದಲ್ಲಿ ಇಳಿಸಿದ್ರು. ತದನಂತರ ಈಗ ನಾನು ಅಭ್ಯರ್ಥಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಬಿಜೆಪಿ ಕೊನೆಗೂ ಕೂಡ 27 ವರ್ಷಗಳ ಬಳಿಕ ದೆಹಲಿಯ ಗದ್ದುಗೆಯನ್ನ ತನ್ನ ಬಳಿ ಹಿಡಿದುಕೊಂಡು ಕೂತ್ಕೊಂಡಿದೆ. ಬಿಡಿಸ್ಬಿಟ್ಟೆ ಒಂದೇ ಸಲ ಪಾಚೆ